ಇಂಗ್ಲಿಷ್ ನುಡಿಯ ಮುನ್ನೊಟ್ಟುಗಳು. ಇಂಗ್ಲಿಷ್ನಲ್ಲಿ ಹಲವಾರು ಬಗೆಯ ಮುನ್ನೊಟ್ಟು ಪ್ರಿಫಿಕ್ಸ್ಗಳು ಬಳಕೆಯಾಗುತ್ತಿದ್ದು, ಇವನ್ನು ಮುಖ್ಯವಾಗಿ ಅವು ಕೊಡುವ ಹುರುಳುಗಳ ಮೇಲೆ 4 ಗುಂಪುಗಳಲ್ಲಿ ಗುಂಪಿಸಲು ಬರುತ್ತದೆ. 1. ಅಳವಿ ಕ್ವಾಂಟಿಟಿಯ ಮುನ್ನೊಟ್ಟುಗಳು. ಯುನಿಲ್ಯಾಟರಲ್, ಪಾಲಿಗ್ಲಾಟ್, ಓವರ್ ಹೀಟ್, ಬೈಲ್ಯಾಟರಲ್, ಮಿನಿ ಕ್ಯಾಬ್, ಕೋಕೋ ಏಜೆಂಟ್. 2. ಇಂಬಿನ ಪ್ಲೇಸ್ ಮುನ್ನೊಟ್ಟುಗಳು. ಇಂಟರ್ನ್ಯಾಷನಲ್, ಟ್ರಾನ್ಸ್ಮೈಗ್ರೇಟ್, ಸಬ್ವೇ, ಇಂಟ್ರಾವೇನಸ್, ಔಟ್ಫ್ಲೋ, ಎಕ್ಸ್ಪೋರ್ಟ್. 3. ಹೊತ್ತಿನ ಮುನ್ನೊಟ್ಟುಗಳು. ಪ್ರೀಮೆಡಿಕಲ್, ನಿಯೋಕ್ಲಾಸಿಕಲ್, ರೀಬರ್ತ್, ಪೋಸ್ಟ್ ಮಾಡರ್ನ್, ಪ್ಲಾನ್, ಫೋರ್ವಾರ್ನ್. 4. ಅಲ್ಲಗೆಳೆಯುವ ಮುನ್ನೊಟ್ಟುಗಳು. ಇನ್ಕರೆಕ್ಟ್, ಅನ್ಬಿಲೀವೆಬಲ್, ಡಿಕಾರ್ಬನ್, ಡಿಸ್ಲೈಕ್, ಎಸೆಪ್ಟಿಕ್, ನಾನ್ ಸ್ಟಾಪ್. ಈ 4 ಮುಖ್ಯ ಗುಂಪುಗಳಲ್ಲಿ ಸೇರದಿರುವ ಬೇರೆಯೂ ಕೆಲವು ಮುನ್ನೊಟ್ಟುಗಳಿದ್ದು ಅವನ್ನು 5ನೆಯ ಗುಂಪಿನಲ್ಲಿ ಇರಿಸಬಹುದು. ಕನ್ನಡದಲ್ಲಿ ಮುನ್ನೊಟ್ಟುಗಳ ಬಳಕೆ ಇಲ್ಲ. ಆದರೆ ಕನ್ನಡದ ಹಲವು ಪರಿಚಯ ಬೇರುಗಳು ಮತ್ತು ಎಣಿಕೆ ಬೇರುಗಳು ಮುನ್ನೊಟ್ಟುಗಳ ಹಾಗೆ ಪದಗಳ ಮೊದಲು ಬಳಕೆಯಾಗಬಲ್ಲುವು. ಕನ್ನಡದ ಸೊಲ್ಲರಿಮೆಯಲ್ಲಿ ಇಂತಹ ಬೇರುಗಳನ್ನು ಬಳಸಿರುವ ಪದಗಳನ್ನು ಜೋಡು ಪದಗಳು ಮತ್ತು ಕೂಡು ಪದಗಳು ಎಂಬುದಾಗಿ ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಮುನ್ನೊಟ್ಟುಗಳನ್ನು ಬಳಸಿ ಪಡೆದ ಪದಗಳಿಗೆ ಸಾಟಿಯಾಗುವಂತೆ ಹಲವೆಡೆಗಳಲ್ಲಿ ಇಂತಹ ಪದಗಳನ್ನು ಕಟ್ಟಲು ಬರುತ್ತದೆ. ಬೇರೆ ಕೆಲವೆಡೆಗಳಲ್ಲಿ ಇಂಗ್ಲಿಷ್ ಮುನ್ನೊಟ್ಟುಗಳಿಗೆ ಸಾಟಿಯಾಗಬಲ್ಲ ಹುರುಳುಗಳನ್ನು ಪಡೆಯಲು ಎಸಕ ಪದಗಳನ್ನು ಇಲ್ಲವೇ ಅವುಗಳ ಪರಿಚಯ ರೂಪಗಳನ್ನು ಹೆಸರು ಪದಗಳ ಬಳಿಕ ಬಳಸಬೇಕಾಗುತ್ತದೆ. ಕೆಲವು ಪರಿಚಯ ಪದಗಳನ್ನು ಈ ರೀತಿ ಹೆಸರು ಪದಗಳ ಪತ್ತುಗೆ ರೂಪದ ಬಳಿಕ ಬಳಸಬೇಕಾಗುತ್ತದೆ. ಇಂಗ್ಲಿಷ್ನ ಅಲ್ಲಗೆಳೆಯುವ ಮುನ್ನೊಟ್ಟುಗಳಿಗೆ ಸಾಟಿಯಾಗಬಲ್ಲ ಕನ್ನಡದ ಪದಗಳು ಇಲ್ಲವೇ ಒಟ್ಟುಗಳು ಇವೆಲ್ಲಕ್ಕಿಂತ ಬೇರಾಗಿವೆ. ಅವುಗಳಲ್ಲಿ ಹೆಚ್ಚಿನವು ಎಸಕ ಪದಗಳ ಇಲ್ಲವೇ ಹೆಸರು ಪದಗಳ ಬಳಿಕ ಬರುತ್ತವೆ. ತಪ್ಪು ಇಲ್ಲವೇ ಕೆಟ್ಟ ಎಂಬಂತಹ ಕೆಲವು ಪದಗಳು ಮಾತ್ರ ಮುನ್ನೊಟ್ಟುಗಳ ಜಾಗದಲ್ಲಿ ಬಳಕೆಯಾಗುತ್ತವೆ. ಮುನ್ನೊಟ್ಟುಗಳಿರುವ ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವುದು ಹೇಗೆ ಮತ್ತು ಇದಕ್ಕಾಗಿ ಈ ಹಲವು ಬಗೆಯ ಹಮ್ಮುಗೆಗಳನ್ನು ಬಳಸುವುದು ಹೇಗೆ ಎಂಬುದನ್ನು ಕೆಳಗೆ 5 ಒಳಪಸುಗೆಗಳಲ್ಲಿ ವಿವರಿಸಲಾಗಿದೆ. ಅಳವಿಯ ಮುನ್ನೊಟ್ಟುಗಳು. ಪದಗಳು ತಿಳಿಸುವ ಪಾಂಗಿನ ಪರಿಚಯ ಇಲ್ಲವೇ ಎಸಗದ ಅಳವಿಯನ್ನು ತಿಳಿಸುವುದಕ್ಕಾಗಿ ಇಂಗ್ಲಿಷ್ನಲ್ಲಿ ಎಣಿಕೆಯನ್ನು ತಿಳಿಸುವ ಮುನ್ನೊಟ್ಟುಗಳು ಮತ್ತು ಬೇರೆ ಬಗೆಯ ಅಳವಿಯನ್ನು ತಿಳಿಸುವ ಮುನ್ನೊಟ್ಟುಗಳು ಎಂಬುದಾಗಿ 2 ಬಗೆಯ ಮುನ್ನೊಟ್ಟುಗಳು ಬಳಕೆಯಾಗುತ್ತವೆ. ಇವುಗಳಲ್ಲಿ ಎಣಿಕೆಯನ್ನು ತಿಳಿಸುವ ಮುನ್ನೊಟ್ಟುಗಳನ್ನು ಕೆಳಗೆ ಮೊದಲು ವಿವರಿಸಲಾಗಿದ್ದು ಉಳಿದ ಮುನ್ನೊಟ್ಟುಗಳನ್ನು ಆಮೇಲೆ ವಿವರಿಸಲಾಗಿದೆ. ಎಣಿಕೆಯ ಒಟ್ಟುಗಳು. ಅಳವಿಯನ್ನು ತಿಳಿಸುವ ಮುನ್ನೊಟ್ಟುಗಳಲ್ಲಿ ಕೆಲವು ಎಣಿಕೆಗೆ ಸಂಬಂಧಿಸಿದುವಾಗಿವೆ. ಇವಕ್ಕೆ ಸಾಟಿಯಾಗಿ ಕನ್ನಡದಲ್ಲೂ ಎಣಿಕೆಯನ್ನು ತಿಳಿಸುವ ಎಣಿಕೆ ಬೇರುಗಳನ್ನು ಮುನ್ನೊಟ್ಟುಗಳ ಜಾಗದಲ್ಲಿ ಬಳಸಲು ಬರುತ್ತದೆ. 1. UNI ಇಲ್ಲವೇ MONO ಒಟ್ಟು. ಈ 2 ಮುನ್ನೊಟ್ಟುಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಓರ್ ಎಂಬ ಪರಿಚಯ ಬೇರನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ಮುಚ್ಚುಲಿಗಳ ಮೊದಲು ಓರ್ ಮತ್ತು ತೆರೆಯುಲಿಗಳ ಮೊದಲು ಓರ್. ಪೋಲ್ ಕೊನೆ, ಯುನಿಪೋಲಾರ್ ಓರ್ ಕೊನೆಯ. ಲ್ಯಾಟರಲ್ ಬದಿಯ, ಯುನಿಲ್ಯಾಟರಲ್ ಓರ್ ಬದಿಯ. ಡೈರೆಕ್ಷನ್ ತಟ್ಟು, ಯುನಿಡೈರೆಕ್ಷನಲ್ ಓರ್ ತಟ್ಟಿನ. ವ್ಯಾಲ್ವ್ ತೆರ್ಪು, ಯುನಿವ್ಯಾಲ್ವ್ ಓರ್ ತೆರ್ಪಿನ. ರೇಲ್ ಕಂಬಿ, ಮೊನೊರೇಲ್ ಓರ್ ಕಂಬಿ. ಕ್ರೋಮ್ ಬಣ್ಣ, ಮೊನೊಕ್ರೋಮ್ ಓರ್ ಬಣ್ಣ. ಮೇನಿಯಾ ಗೀಳು, ಮೊನೊಮೇನಿಯಾ ಓರ್ ಗೀಳು. ಸಿಲೆಬಲ್ ಉಲಿಕಂತೆ, ಮೊನೊಸಿಲೆಬಲ್ ಓರ್ ಉಲಿಕಂತೆಯ. 2. BI ಇಲ್ಲವೇ DI ಒಟ್ಟು. ಈ ಒಟ್ಟಿಗೆ ಸಾಟಿಯಾಗಿ ಕನ್ನಡದಲ್ಲಿ ಈರ್ ಎಂಬ ಎಣಿಕೆ ಬೇರನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ.
ಲ್ಯಾಟರಲ್ ಬದಿಯ, ಬೈಲ್ಯಾಟರಲ್ ಇರ್ಬದಿಯ. ಫೋಕಲ್ ಸೇರ್ಮೆಯ, ಬೈಫೋಕಲ್ ಇರ್ಸೇರ್ಮೆಯ. ಪೋಲಾರ್ ಕೊನೆಯ, ಬೈಪೋಲಾರ್ ಇರ್ಕೊನೆಯ. ಸೆಕ್ಟ್ ತುಂಡು, ಬೈಸೆಕ್ಟ್ ಇರ್ತುಂಡಿಸು. ಪೋಲ್ ಕೊನೆ, ಡೈಪೋಲ್ ಇರ್ಕೊನೆ. ಮಾರ್ಫ್ ಪರಿಜು, ಡೈಮಾರ್ಫ್ ಇರ್ಪರಿಜು. 3. TRI ಒಟ್ಟು. ಈ ಒಟ್ಟಿಗೆ ಸಾಟಿಯಾಗಿ ಕನ್ನಡದಲ್ಲಿ ಮೂರ್ ಎಣಿಕೆ ಬೇರನ್ನು ಬಳಸಲು ಬರುತ್ತದೆ. ಆಂಗಲ್ ಮೊನೆ, ಟ್ರಯಾಂಗಲ್ ಮುಮ್ಮೊನೆ. ಕಲರ್ ಬಣ್ಣ, ಟ್ರೈಕಲರ್ ಮುಬಣ್ಣ. ಲ್ಯಾಟರಲ್ ಬದಿಯ, ಟ್ರೈಲ್ಯಾಟರಲ್ ಮೂರ್ಬದಿಯ. ಪಾರ್ಟ್ ಪಾಲು, ಟ್ರಿಪಾರ್ಟೈಟ್ ಮೂರ್ಪಾಲಿನ. 3ಕ್ಕಿಂತ ಮೇಲಿನ ಎಣಿಕೆಗಳನ್ನು ತಿಳಿಸುವ ಕ್ವಾಡ್ರಿ, ಪೆಂಟಾ ಮೊದಲಾದವುಗಳ ಬಳಕೆ ಮೇಲಿನವುಗಳಿಂದ ತುಂಬ ಕಡಿಮೆ. ಕನ್ನಡದಲ್ಲಿ ಅವಕ್ಕೆ ಸಾಟಿಯಾಗಿ ನಾಲ್, ಐ ಮೊದಲಾದ ಎಣಿಕೆ ಬೇರುಗಳನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ಕ್ವಾಡ್ರ್ಯಾಂಗಲ್ ನಾಲ್ಮೂಲೆ, ಪೆಂಟ್ಯಾಂಗಲ್ ಐಮೂಲೆ. 4. SEMI, DEMI ಮತ್ತು HEMI ಒಟ್ಟುಗಳು. ಅರೆವಾಸಿ ಎಂಬ ಹುರುಳನ್ನು ಕೊಡಲು ಇಂಗ್ಲಿಷ್ನಲ್ಲಿ ಮೇಲಿನ 3 ಒಟ್ಟುಗಳು ಬಳಕೆಯಾಗುತ್ತಿದ್ದು, ಅವಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಅರೆ ಎಂಬ ಎಣಿಕೆ ಬೇರನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ಸರ್ಕಲ್ ಬಳಸಿ, ಸೆಮಿ ಸರ್ಕಲ್ ಅರೆ ಬಳಸಿ. ಡಿಟ್ಯಾಚ್ಡ್ ಬೇರ್ಪಟ್ಟ, ಸೆಮಿ ಡಿಟ್ಯಾಚ್ಡ್ ಅರೆ ಬೇರ್ಪಟ್ಟ. ಫೈನಲ್ ಕೊನೆಯ, ಸೆಮಿಫೈನಲ್ ಅರೆ ಕೊನೆಯ. ಸ್ಕಿಲ್ಡ್ ಪಳಗಿದ, ಸೆಮಿ ಸ್ಕಿಲ್ಡ್ ಅರೆ ಪಳಗಿದ. ಗಾಡ್ ಕಡವರು, ಡೆಮಿಗಾಡ್ ಅರೆ ಕಡವರು. ರಿಲೀಫ್ ಒದವಿ, ಡೆಮಿ ರಿಲೀಫ್ ಅರೆ ಒದವಿ. ಸ್ಪಿಯರ್ ತೆರಳೆ, ಹೆಮಿಸ್ಪಿಯರ್ ಅರೆ ತೆರಳೆ. ಬೇರೆ ಬಗೆಯ ಅಳವಿಯ ಮುನ್ನೊಟ್ಟುಗಳು. ಮೇಲೆ ಕೊಟ್ಟಿರುವ ಎಣಿಕೆಯ ಮುನ್ನೊಟ್ಟುಗಳು ಅಳವಿಯನ್ನು ಖಚಿತವಾಗಿ ತಿಳಿಸುತ್ತವೆ. ಇದಕ್ಕೆ ಬದಲು ಆರ್ಚ್, ಕೋ, ಹೈಪರ್, ಮಿನಿ, ಓವರ್, ಸೂಪರ್, ಅಲ್ಟ್ರಾ, ಅಂಡರ್, ಪಾಲಿ, ಮಲ್ಟಿ, ಪ್ಯಾನ್ ಎಂಬಂತಹ ಬೇರೆ ಹಲವು ಮುನ್ನೊಟ್ಟುಗಳು ತುಂಬ, ತುಸು, ಕಡಿಮೆ, ಮೀರಿ, ದೊಡ್ಡ, ಚಿಕ್ಕ, ಹಲವು ಮೊದಲಾದ ಹುರುಳುಗಳನ್ನು ಕೊಡುವ ಮೂಲಕ ಖಚಿತವಲ್ಲದ ಅಳವಿಯನ್ನು ತಿಳಿಸುತ್ತವೆ. ಇವಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಎಂತಹ ಪದಗಳನ್ನು ಇಲ್ಲವೇ ಪರಿಚಯ ಬೇರುಗಳನ್ನು ಬಳಸಲು ಬರುತ್ತದೆ ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ. 1. ಆರ್ಚ್ ಒಟ್ಟು. ಈ ಒಟ್ಟಿಗೆ ತುಂಬ ಹೆಚ್ಚಿನ ಎಂಬ ಅಳವಿಯ ಹುರುಳಿದ್ದು, ಇದಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಎಕ್ಕ ಎಂಬುದನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ಈ ಹುರುಳು ಮಾತ್ರವಲ್ಲದೆ ಮುಖ್ಯವಾದ ಎಂಬ ಇನ್ನೊಂದು ಹುರುಳು ಈ ಮುನ್ನೊಟ್ಟಿಗಿದೆ. ಕನ್ನಡದಲ್ಲಿ ಈ ಹುರುಳನ್ನು ತಿಳಿಸಲು ಮಲ್ಲ ಎಂಬ ಪದವನ್ನು ಬಳಸಬಹುದು. ಆರ್ಚ್ ಬಿಷಪ್, ಮಲ್ಲ ಬಿಷಪ್. ಎನಿಮಿ ಹಗೆ, ಆರ್ಚ್ ಎನಿಮಿ. ಎಕ್ಕ ಹಗೆ. ಟ್ರೇಟರ್, ನಾಡ ಹಗೆ. ಆರ್ಚ್ ಟ್ರೇಟರ್, ಎಕ್ಕ ನಾಡ ಹಗೆ. ಮ್ಯಾಜಿಷಿಯನ್, ಮಾಟಗಾರ. ಆರ್ಚ್ ಮ್ಯಾಜಿಷಿಯನ್, ಎಕ್ಕ ಮಾಟಗಾರ. ಮರ್ಡರರ್, ಕೊಲೆಗಾರ. ಆರ್ಚ್ ಮರ್ಡರರ್, ಎಕ್ಕ ಕೊಲೆಗಾರ. 2. CO ಒಟ್ಟು. ಈ ಒಟ್ಟಿಗೆ ಸಾಟಿಯಾಗಿ ಕನ್ನಡದಲ್ಲಿ ಕೂಡು ಇಲ್ಲವೇ ಒಡ ಎಂಬುದನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ಏಜೆಂಟ್ ಮಾರಾಳು, ಕೋ ಏಜೆಂಟ್ ಕೂಡು ಮಾರಾಳು. ಇನ್ಹೆರಿಟರ್ ಮರುಪಡೆಗ, ಕೋ ಇನ್ಹೆರಿಟರ್ ಕೂಡು ಮರುಪಡೆಗ. ಎಜುಕೇಷನ್ ಕಲಿಕೆ, ಕೋ ಎಜುಕೇಷನ್ ಕೂಡು ಕಲಿಕೆ. ಎಡಿಟರ್ ಅಳವಡಿಗ, ಕೋ ಎಡಿಟರ್ ಕೂಡಳವಡಿಗ. ರಿಲೇಷನ್ ಪತ್ತುಗೆ, ಕೋ ರಿಲೇಷನ್ ಒಡಪತ್ತುಗೆ. ಮೆಡಿಕೇಷನ್ ಮದ್ದು, ಕೋ ಮೆಡಿಕೇಷನ್ ಒಳಮದ್ದು. ಗವರ್ನ್ ಆಳು, ಕೋ ಗವರ್ನ್ ಒಡಾಳು.